ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವು ಈಗ ಗಮನಿಸಿರುವಂತದ್ದು ಕ್ರೈಸ್ತ ಪ್ರಪಂಚದ ಸುಳ್ಳು ಬೋಧನೆಗಳ ವಿರುದ್ಧ ನಿತ್ಯ ಜೀವನ ನೀಡುವ ಯೇಸುವಿನ ಸತ್ಯವಾಕ್ಯಗಳು ಎಂಬುದರಲ್ಲಿ 4ನೇ ಭಾಗದಲ್ಲಿದ್ದೇವೆ. ಕಳೆದ 3ನೇ ಭಾಗದಲ್ಲಿ ನಾವು ಗಮನಿಸಿದಂತದ್ದು ಸಭೆ ಕೂಡಿಕೊಳ್ಳುವುದು ಅಂದರೆ ಏನು, ಅಂದರೆ ಸಭೆಯಾಗಿ ಕೂಡಿಕೊಂಡು ಏನು ಮಾಡಬೇಕು ಎಂಬುದನ್ನು ಗಮನಿಸಿದೆವು. ಅದರಲ್ಲಿ ಸುಮ್ಮನೆ ಹೋಗಿ ಒಂದು ಕಟ್ಟಡದಲ್ಲಿ ಕೂತ್ಕೊಂಡು ಹಾಡೇಳಿ ಚಪ್ಪಾಳೆ ಹೊಡೆದು ಬರುವಂತದ್ದಲ್ಲ. ನಾವು ಸಭೆಯಾಗಿ ಸೇರಿ ಒಬ್ಬರಿಗೊಬ್ಬರು ಎಚ್ಚರಿಸುವಂತದ್ದು, ಒಬ್ಬರಿಗೊಬ್ಬರು ಉಪದೇಶ ಮಾಡುವಂತದ್ದು, ಒಬ್ಬರಿಗಿನ್ನೊಬ್ಬರು ಸಹಾಯ ಮಾಡುವಂತದ್ದು, ಒಬ್ಬರಿಗೊಬ್ಬರು ಧೈರ್ಯ ಪಡಿಸುವಂತದ್ದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಆಮೇನ್. ಈ 4ನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಸಭೆಯು ಎಲ್ಲಿ ಕೂಡಿ ಬರಬೇಕು, ಅಂದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತ ಜನರು ಸಭೆಯಾಗಿ ಎಲ್ಲಿ ಕೂಡಿ ಬಂದು ದೇವರ ವಾಕ್ಯವನ್ನು ಕೇಳಬೇಕು ಎಂಬುದಾಗಿ ಈ ಭಾಗದಲ್ಲಿ ತಿಳಿದುಕೊಳ್ಳೋಣ. ಯಾಕಂದರೆ ನಾವು ಕಳೆದ ಭಾಗಗಳಲ್ಲಿ ಗಮನಿಸಿದಂತದ್ದು ಕರ್ತನಾದ ಯೇಸು ಕ್ರಿಸ್ತನು ದೇವಾಲಯ ಎಂಬ ಕಟ್ಟಡದ ಸಭೆಗಳಲ್ಲಿ ವಾಸ ಮಾಡುವವನಲ್ಲ ಮತ್ತು ನಾವೇ ದೇವರ ಆಲಯವಾಗಿದ್ದೇವೆ ಎಂಬ ಸತ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಆದರೆ ಇಂದು ಅನೇಕ ಉಪದೇಶಕರು ದೇವಾಲಯವೆಂದು ಕರೆಯಲ್ಪಡುವ ಕಟ್ಟಡದಲ್ಲಿ ಮಾತ್ರವೇ ಸಭೆಯು ಕೂಡಿ ಬರಬೇಕು ಎಂಬುದಾಗಿ ಬಹುತೇಕ ಬೋಧಕರು ಉಪದೇಶಿಸುತ್ತಿದ್ದಾರೆ. ಆದರೆ ಸತ್ಯವೇದವು ಉಪದೇಶಿಸುವ ಪ್ರಕಾರ ಸಭೆಯು ಎಲ್ಲಿ ಕೂಡಬೇಕೆಂಬುದನ್ನು, ಆದಿ ಸಭೆಗಳ ಶಿಷ್ಯರು ಎಲ್ಲಿ ಸಭೆಯಾಗಿ ಕೂಡಿ ಬರುತ್ತಿದ್ದರೆಂಬುದನ್ನು ತಿಳಿದುಕೊಳ್ಳುವುದರ ಮೂಲಕ ನಾವು ಸಹ ಸಭೆಯಾಗಿ ಎಲ್ಲಿ ಕೂಡಿ ಬರಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ವಚನ 5, ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸಿಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೆನೆತನಿಗೆ ವಂದನೆ. ಆಮೆನ್. ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ. ರೋಮ್ ಪಟ್ಟಣದಲ್ಲಿ ಎಲ್ಲಾ ವಿಶ್ವಾಸಿಗಳು ಸಭೆಯಾಗಿ ಮನೆಗಳಲ್ಲಿ ಕೂಡಿ ಬರುತ್ತಿದ್ದರು ಎಂಬುದನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಪ್ರತಿಯೊಂದು ಪಟ್ಟಣದಲ್ಲಿದ್ದ ಆದಿ ಕ್ರೈಸ್ತರು ಮನೆಗಳಲ್ಲೇ ಸಭೆಯಾಗಿ ಕೂಡಿ ಬರುತ್ತಿದ್ದರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸತ್ಯವೇದದಲ್ಲಿ ಇನ್ನೂ ಅನೇಕ ಸಾಕ್ಷಿ ಆಧಾರಗಳಿವೆ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 1ನೇ ಕೊರಿಂಥ 16ನೇ ಅಧ್ಯಾಯ 19ನೇ ವಚನ, ಆಸಿಯ ಸೀಮೆಯ ಸಭೆಯವರು ನಿಮಗೆ ವಂದನೆ ಹೇಳುತ್ತಾರೆ. ಅಕ್ವಿಲನು ಪ್ರಿಸ್ಕಿಲಳು ತಮ್ಮ ಮನೆಯಲ್ಲಿ ಕೂಡುವ ಸಭೆಯವರೊಂದಿಗೆ ಕರ್ತನ ಹೆಸರಿನಲ್ಲಿ ಅನೇಕ ವಂದನೆಯನ್ನು ಹೇಳುತ್ತಾರೆ. ಆಮೇನ್. ಆಸಿಯ ಸೀಮೆಯಲ್ಲಿ ಅಂದರೆ ಈಗ ಕರೆಯಲ್ಪಡುವಂತ ಟರ್ಕಿ, ಆ ಸಮಯದಲ್ಲಿ ಆಸಿಯ ಸೀಮೆಯಲ್ಲಿ ವಾಸಿಸುತ್ತಿದ್ದಂತ ಯೇಸುವಿನ ಶಿಷ್ಯರು ಅಕ್ವಿಲ ಪ್ರಿಸ್ಕಿಲಳ ಮನೆಯಲ್ಲಿ ಸಭೆಯಾಗಿ ಕೂಡಿ ಬರುತ್ತಿದ್ದರು ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಆಮೇನ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ, ಲವೋದಿಕೀಯದಲ್ಲಿರುವ ಸಹೋದರರಿಗೂ ನೂಂಪಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರಿಗೂ ವಂದನೆ ಹೇಳಿರಿ. ಆಮೆನ್. ಈ ವಾಕ್ಯವು ನಮಗೆ ತಿಳಿಸುವಂತದ್ದು ಕೊಲೊಸ್ಸೆ ಸಭೆಗೆ ಪೌಲನು ಬರೆದಿರುವ ಈ ಪತ್ರದಲ್ಲಿ ಪವಿತ್ರಾತ್ಮನು ನೀಡುತ್ತಿರುವ ಮಾಹಿತಿಯ ಪ್ರಕಾರ ಲವೋದಿಕೀಯ ಪಟ್ಟಣದ ವಿಶ್ವಾಸಿಗಳು ನೂಂಪಳ ಮನೆಯಲ್ಲೇ ಸಭೆಯಾಗಿ ಕೂಡುತ್ತಿದ್ದರು ಎಂಬುದಾಗಿ. ಆಮೆನ್. ರೋಮಾಪುರ ಸಭೆ, ಕೊರಿಂಥ ಮತ್ತು ಕೊಲೊಸ್ಸೆ ಇನ್ನು ಮುಂತಾದ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದಂತ ಎಲ್ಲಾ ವಿಶ್ವಾಸಿಗಳು ಮನೆಗಳಲ್ಲೇ ಸಭೆಯಾಗಿ ಕೂಡುತ್ತಿದ್ದರು ಎಂಬುದು ಸ್ಪಷ್ಟವಾಗಿದೆ. ಅವರು ಸಭೆಯಾಗಿ ಕೂಡಲು ಯಾವುದೇ ಕಟ್ಟಡದ ದೇವಾಲಯಗಳನ್ನು ಕಟ್ಟಲಿಲ್ಲ. ಆಮೆನ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಫಿಲೋಮನ 1ನೇ ಅಧ್ಯಾಯ 2ನೇ ವಾಕ್ಯ, ಸಹೋದರಿಯಾದ ಅಫಿಲಳಿಗೂ ನಮ್ಮ ಸಹೋದರನಾದ ಅರ್ಕೆಪನಿಗೂ ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ. ಆಮೆನ್. ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ. ಫಿಲೋಮನನು ಸಹ ಸಭೆ ಕೂಟವನ್ನು ತನ್ನ ಮನೆಯಲ್ಲಿಯೇ ನಡೆಸುತ್ತಿದ್ದನೆಂಬುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಅವನು ಶ್ರೀಮಂತನಾಗಿದ್ದರೂ ವಿಶ್ವಾಸಿಗಳು ಕೂಡಿ ಬರುವುದಕ್ಕಾಗಿ ಸಭೆ ಎಂಬ ದೇವಾಲಯವನ್ನು ಕಟ್ಟಲು ತನ್ನ ಬಳಿಯಲ್ಲಿದ್ದ ಹಣವನ್ನು ಬಳಸಲಿಲ್ಲವೆಂಬ ವಿಷಯವು ಗಮನಿಸತಕ್ಕದ್ದು. ಆಮೆನ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 20ನೇ ವಾಕ್ಯ, ನಾನು ನಿಮಗೆ ಹಿತಕರವಾದನ್ನೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ. ಆಮೆನ್. ಈ ವಾಕ್ಯವು ಸಹ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಮನೆಗಳಲ್ಲಿ ಉಪದೇಶ ಮಾಡಿದ್ದಾನೆ, ಹೌದು, ಮತ್ತು ಪೌಲನು ಸಭೆಯಲ್ಲಿಯೂ ಉಪದೇಶ ಮಾಡಿದ್ದಾನೆ ಎಂಬುದಾಗಿ. ಆಮೆನ್. ಇನ್ನೊಂದು ವಿಷಯವೇನೆಂದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನವನ್ನು ನಾವು ಗಮನಿಸೋದಾದ್ರೆ, ಪಂಚಸದಮ ದಿನದಲ್ಲಿ 3,000 ಜನರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಂತ, ಕರ್ತನ ಕಡೆಗೆ ತಿರುಗಿಕೊಂಡಂತ ಈ 3,000 ವಿಶ್ವಾಸಿಗಳು ಸಹ ಒಂದೇ ಸ್ಥಳದಲ್ಲಿ ಸಭೆಯಾಗಿ ಕೂಡಿ ಬರಲು ದೇವಾಲಯವನ್ನು ನಿರ್ಮಿಸಲು ಏಕೆ ಮುಂದಾಗಲಿಲ್ಲ ಎಂಬುದನ್ನು ಕುರಿತಾಗಿ ನೀವೇ ಒಮ್ಮೆ ಆಲೋಚಿಸಿ ನೋಡಿ. ಸರಿ, ಇದೇ ಉಪದೇಶವನ್ನು ಒಂದು ಸುಳ್ಳಾದ ಬೋಧಕನ ಹತ್ರ ಹೋಗಿ ಕೇಳೋದಾದ್ರೆ, ಆ ಸಮಯದಲ್ಲಿ ಆದಿ ಅಪೊಸ್ತಲರು ಸಭೆಯಾಗಿ ಕೂಡಿಕೊಳ್ಳುವಂತಹ ಸಮಯದಲ್ಲಿ, ಅಂದರೆ ಅಪೊಸ್ತಲರ ಬಳಿಯಲ್ಲಿ ಸಭೆ
ಸಭೆಯನ್ನು ಕಟ್ಟಲು ಅಂದರೆ ದೇವಾಲಯಗಳನ್ನು ಕಟ್ಟಲು ಹಣವಿರಲಿಲ್ಲ. ಆದ ಕಾರಣದಿಂದ ಅವರು ಕಟ್ಟಡವೆಂಬ ಸಭೆಯನ್ನು ಅವರು ಕಟ್ಟಲು ಸಾಧ್ಯವಾಗಲಿಲ್ಲ ಎಂಬುದಾಗಿ ಅನೇಕ ಸುಳ್ಳಾದ ಮಾತುಗಳನ್ನು, ಕಲ್ಪನೆಯ ಮಾತುಗಳನ್ನು ಹೇಳುವವರಾಗಿರ್ತಾರೆ. ಯಾಕಂದರೆ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 34ರಿಂದ 37ನೇ ವಚನದವರೆಗೂ ನೀವು ಗಮನಿಸೋದಾದ್ರೆ, ಪೇತ್ರನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟು ಅನೇಕ ಶಿಷ್ಯರು ತಮ್ಮ ಹೊಲ ಮನೆಗಳನ್ನು ಮಾರಿ ಬಂದ ಹಣವನ್ನು ಅಪೊಸ್ತಲರ ಪಾದ ಬಳಿಯಲ್ಲಿಡುತ್ತಿದ್ದರು ಎಂಬುದಕ್ಕೆ ಈ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ನನ್ನ ಸಹೋದರ ಸಹೋದರರೇ, ಸಾವಿರಾರು ಸಂಖ್ಯೆಯಲ್ಲಿದ್ದ ಅವಿಶ್ವಾಸಿಗಳು ತಮ್ಮ ಹೊಲ ಮನೆ ಎಲ್ಲವನ್ನು ಮಾರಿ ಬಂದ ಹಣವನ್ನು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿರುವಾಗ ಅಪೊಸ್ತಲರ ಬಳಿಯಲ್ಲಿ ಹಣ ಇಲ್ಲ ಎಂಬುದಾಗಿ ಹೇಳುವಂತದ್ದು ಎಂತ ಸುಳ್ಳಾದ ಉಪದೇಶ ಇರಬಹುದು? ಆಲೋಚಿಸಿ ನೋಡಿ ನನ್ನ ಸಹೋದರ ಸಹೋದರಿಯರೇ. ಸರಿ, ದೇವಾಲಯವನ್ನು ಕಟ್ಟುವುದಕ್ಕಾಗಿ ಅಪೊಸ್ತಲರ ಬಳಿಯಲ್ಲಿ ಬೇಕಾದಷ್ಟು ಹಣವಿದ್ದರೂ ಅವರು ಏಕೆ ಸಭೆ ಎಂಬ ಕಟ್ಟಡದ ಆಲಯವನ್ನು ಕಟ್ಟಲಿಲ್ಲ ಎಂಬುದಾಗಿ ಒಮ್ಮೆ ಆಲೋಚಿಸಬೇಕು. ಏಕೆಂದರೆ ಅವರು ಸ್ಪಷ್ಟವಾಗಿ ತಿಳಿದಿದ್ದರು. 1ನೇ ಕೊರಿಂಥ 3ನೇ ಅಧ್ಯಾಯ 16-17 ವಾಕ್ಯಗಳ ಪ್ರಕಾರ ಮತ್ತು 1ನೇ ಕೊರಿಂಥ 6-19 ವಾಕ್ಯದ ಪ್ರಕಾರ ನಾವೇ ದೇವರ ಆಲಯವಾಗಿದ್ದೀವಿ ಎಂಬುದು, ಮತ್ತು ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಾಕ್ಯದ ಪ್ರಕಾರ ಮನುಷ್ಯರು ತಮ್ಮ ಕೈಗಳಿಂದ ಕಟ್ಟಿರುವ ಕಟ್ಟಡದ ಆಲಯಗಳಲ್ಲಿ ದೇವರು ವಾಸ ಮಾಡುವವನಲ್ಲವೆಂಬುದನ್ನು ಅಪೊಸ್ತಲರು ಬಹುಬಲವಾಗಿ ನಂಬಿದ್ದರಿಂದಲೇ ಅವರು ಸಭೆಯಾಗಿ ಕೂಡುವುದಕ್ಕಾಗಿ ಯಾವುದೇ ಕಟ್ಟಡದ ದೇವಾಲಯವನ್ನು ಕಟ್ಟಲು ಮುಂದಾಗಲಿಲ್ಲ. ಮತ್ತು ಅಂತ್ಯಕಾಲದಲ್ಲಿರುವ ನಮಗೂ ಸಹ ದೃಷ್ಟಾಂತವಾಗುವಂತೆ ಸಭೆಯಾಗಿ ಕೂಡುವುದಕ್ಕಾಗಿ ಯಾವುದೇ ಕಟ್ಟಡದ ದೇವಾಲಯ ಎಂಬ ಸಭೆಗಳ ಅವಶ್ಯವಿಲ್ಲ ಎಂಬುದನ್ನು ತಮ್ಮ ನಿದರ್ಶನಗಳ ಮೂಲಕ ನಮ್ಮೆಲ್ಲರಿಗೂ ತೋರಿಸಿದ್ದಾರೆ. ಆಮೆನ್. ಸರಿ, ಕೆಲ ಸಹೋದರರು ಕೇಳುವಂತ ಪ್ರಶ್ನೆ ಹೇಗಿರ್ತದೆ ಅಂದ್ರೆ, ಬ್ರದರ್, ದೇವರು ಹೇಳಿದ್ದಾರೆ 2-3 ಎಲ್ಲಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ ಎಂಬುದಾಗಿ. ನೀವ್ಯಾಕೆ ಬ್ರದರ್ ಮನೆಯಲ್ಲೇ ಸೇರಿ ಬರಬೇಕು ಎಂಬುದಾಗಿ ಹೇಳ್ತಿದ್ದಾರಲ್ಲ, ಆಗ ಮಂದಿರದಲ್ಲೂ ಕೂಡ ಇದಾರಲ್ವಾ ಜನರು, ಮಂದಿರದಲ್ಲೂ ಸೇರಿ ಬರ್ತಾ ಇದ್ರಲ್ವಾ ಎಂಬುದಾಗಿ ಉಪದೇಶ ಮಾಡುವವರಾಗಿರ್ತಾರೆ ಮತ್ತು ಕ್ವಶನ್ ಅನ್ನು ಕೇಳುವವರಾಗಿರ್ತಾರೆ. ಸರಿ, ಹಾಗಾದರೆ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು, ಅವರು ಉಪಯೋಗಿಸುವಂತ ವಾಕ್ಯ ಯಾವುದು ಅಂದರೆ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 1-2. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಯಮಾನವಾದ ವಸ್ತ್ರವನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಸಭಾ ಮಂದಿರದೊಳಗೆ ಎಂಬುದಾಗಿ. ಇಲ್ಲಿ ಯಾಕೋಬನು ಹೇಳುವಂತದ್ದು ಸಭಾ ಮಂದಿರ ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಸಭೆಯನ್ನು ಕಟ್ಟಿಕೊಳ್ತಾ ಇದ್ದೀವಿ, ಅಂದ್ರೆ ಒಂದು ಮಂದಿರಗಳನ್ನು ಸಭೆಯಾಗಿ ಸೇರುವುದಕ್ಕೋಸ್ಕರ ಕಟ್ಟಿಕೊಳ್ತಾ ಇದ್ದೀವಿ, ಅದರಲ್ಲಿ ಏನು ತಪ್ಪು ಎಂಬುದಾಗಿ ಹೇಳುವವರಾಗಿರ್ತಾರೆ. ಆದರೆ ಆ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಆ ಸಭಾ ಮಂದಿರ ಅಂದರೆ ಆ ಸಮಯದಲ್ಲಿ ಯೆರೂಸಲೇಮ್ ಪಟ್ಟಣ ಮತ್ತು ಅಲ್ಲಿದ್ದಂತ ಸುತ್ತ ಹಳ್ಳಿಗಳಿದ್ದಂತ ಒಂದೊಂದು ಸಭೆಗಳಿದ್ದವು, ಆದ್ರೆ ಸಭಾ ಮಂದಿರಗಳಿದ್ದವು. ಸಭೆ ಅಂದರೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಜನರು. ಸಭಾ ಮಂದಿರ ಅಂದ್ರೆ ಆ ಸಮಯದಲ್ಲಿ ಮಂದಿರಗಳಿದ್ದವು, ಅಂದ್ರೆ ಯೆಹೂದ್ಯರು ಸೇರುವುದಕ್ಕೋಸ್ಕರ ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡುವುದಕ್ಕೋಸ್ಕರ ಅಲ್ಲಿ ಸಭಾ ಮಂದಿರಗಳನ್ನು ಕಟ್ಟಿಕೊಂಡಿದ್ರು. ಆದರೆ ಶಿಷ್ಯರು ಅದಕ್ಕೋಸ್ಕರನೇ ಹಣವನ್ನು ಖರ್ಚು ಮಾಡಿ ದೇವಾಲಯವನ್ನು ಕಟ್ಟಲಿಲ್ಲ, ಒಂದು ಸಭಾ ಮಂದಿರವನ್ನು ಕಟ್ಟಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಆಮೇನ್. ಇನ್ನೊಂದು ವಿಷಯ ಏನಂದ್ರೆ, ನಾವು ಹೋಗುವಂತದ್ದು ಸಭೆನೇ ಬ್ರದರ್, ನಾವು ಹೋಗುವಂತದ್ದು ಅದೊಂದು ಕಟ್ಟಡ ಬ್ರದರ್, ಬರೀ ಅದೇ ದೇವಾಲಯ ಅಲ್ಲ ಎಂಬುದಾಗಿ ಬಾಯಿ ಮಾತಿಂದ ಎಲ್ಲರೂ ಹೇಳುವರಾಗಿರ್ತಾರೆ. ಆದರೆ ಕ್ರಿಯೆ ಮುಖಾಂತರ ಅದು ದೇವಾಲಯ ಎಂಬುದಾಗಿ ಹೇಳ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ಆದಿ ಅಪೊಸ್ತಲರು ಸಭೆ ಸೇರುವಾಗ ಯಾವ ರೀತಿಯಾಗಿ ಸೇರ್ತಾ ಇದ್ರು ಮನೆಯಲ್ಲಿ ಎಂಬುದಾಗಿ ನೋಡೋದಾದ್ರೆ, ಅವರು ಒಬ್ಬರಿಗೊಬ್ಬರು ಉಪದೇಶವನ್ನು ಮಾಡ್ತಾ ಇದ್ರು, ನಾವೆಲ್ಲರೂ ಸಹೋದರರು ಎಂಬುದಾಗಿ ಹೇಳ್ತಾ ಇದ್ರು, ಮತ್ತು ಅಲ್ಲಿ ಹಿರಿಯರುಗಳಿಂದ ಸಭೆ ನಡೆಸ್ತಾ ಇತ್ತು. ಸೊ ಇದು ಸಭೆಗಿರುವಂತಹ ಕ್ವಾಲಿಟಿಗಳು. ಅಂದ್ರೆ ದೇವಾಲಯಕ್ಕೆ ಇರುವಂತಹ ಕ್ವಾಲಿಟಿ ಏನಂದ್ರೆ, ಧರ್ಮಶಾಸ್ತ್ರದ ಪ್ರಕಾರ ಒಂದು ಯಜ್ಞವಿಧಿ ಇತ್ತು, ಇವತ್ತು ಇದನ್ನೇ ಒಬ್ಬ ಬೋಧಕನ ಇಟ್ಕೊಂಡಿರ್ತಾನೆ, ಅದು ಫುಲ್ಪಿಟ್ ಎಂಬುದಾಗಿ. ಹಳೆ ಒಡಂಬಡಿಕೆ ಪ್ರಕಾರ ಯಾಜಕರು ಎಂಬುದಾಗಿ ಇಟ್ಕೊಂಡಿರ್ತಾರೆ, ಅದನ್ನೇ ಇವತ್ತು ಪಾಸ್ಟರ್ಗಳು ಇಟ್ಕೊಂಡಿದ್ದಾರೆ ಯಾಜಕರು ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ದಶಮ ಭಾಗ ಕಾಣಿಕೆಗಳಿತ್ತು, ಇವತ್ತು ಸಹ ಅದನ್ನೇ ಒಂದು ಚರ್ಚಲ್ಲಿ ದಶಮ ಭಾಗ ಕಾಣಿಕೆಗಳು ಇಟ್ಕೊಂಡಿದ್ದಾರೆ. ಅಂದ್ರೆ ದೇವಾಲಯದಲ್ಲಿ ಯಾವುದು ಸ್ಪಷ್ಟವಾಗಿ ನಡೀತಿತ್ತು ಅದನ್ನೇ ಇವರು ಮಾಡಿ ತೋರಿಸುವವರಾಗಿದ್ದಾರೆ. ಆದರೆ ಬರೀ ಮಾತಿನಿಂದ ನಾವು ದೇವಾಲಯಕ್ಕೆ ಹೋಗೋದಿಲ್ಲ,
ಸಭೆಯನ್ನೇ ಸೇರೋದು ಎಂಬುದಾಗಿ ಹೇಳುವವರಾಗಿರ್ತಾರೆ. ಸೊ ಅಷ್ಟು ಮಾತ್ರ ಅಲ್ಲ, ಇವತ್ತು ನಾವು ಮನೆಯಾಗಿ ಸಭೆ ಸೇರಲು ಸಾಧ್ಯ ಆಗಲ್ಲ ಬ್ರದರ್. ನಾವು ಎಲ್ಲಾ ವಿಶ್ವಾಸಿಗಳು ಅನೇಕ ಜನರಿರುವುದರಿಂದ ನಾವೆಲ್ಲರೂ ಒಟ್ಟಾಗಿ ಸಭೆ ಸೇರಬೇಕೆಂಬ ಉದ್ದೇಶದಿಂದ ನಾವು ನಮಗೋಸ್ಕರ ಬಾಡಿಗೆಗೂ ಅಥವಾ ಗುತ್ತಿಗೆಗೂ ಒಂದು ದೇವಾಲಯವನ್ನು ಅಥವಾ ಒಂದು ಸಭೆಯನ್ನು ಕಟ್ಕೊಂಡಿದೀವಿ ಬ್ರದರ್ ಎಂಬುದಾಗಿ ಹೇಳಿ ದೇವರ ವಾಕ್ಯವನ್ನು ಮುರಿದು ದೇವರಿಗೆ ಉಪದೇಶ ಮಾಡುವವರಾಗಿದ್ದಾರೆ. ಹೇಗೆಂದರೆ ಸಭೆಯಾಗಿ ಕೂಡುವುದಕ್ಕೋಸ್ಕರ ಒಂದು ದೇವಾಲಯನ ಕಟ್ಟುವುದಕ್ಕೋಸ್ಕರ ಅಥವಾ ಬಾಡಿಗೆ ಕಟ್ಟುವುದಕ್ಕೋಸ್ಕರ ಖರ್ಚು ಮಾಡುತ್ತಿರುವಂತ ಹಣವನ್ನು ಬಲವಿಲ್ಲದ ವಿಶ್ವಾಸಿಗಳಿಗೆ ಕೊಡುವುದು ಉತ್ತಮವೆಂಬುದಾಗಿ ಯೇಸು ಕ್ರಿಸ್ತರು ನಮಗೆ ಕಲಿಸಿಕೊಟ್ಟಿದ್ದಾರಲ್ಲವೇ. ಆಮೆನ್. ಈಗ ಉದಾಹರಣೆಗೆ ಎಷ್ಟು ಹಣವನ್ನು ಇವರು ನಿಜವಾದ ಸೇವೆಯನ್ನು ಬಿಟ್ಟು ಈಗ ಇರುವಂತಹ ಹಲವಾರು ಬೋಧಕರುಗಳು ಎಷ್ಟು ಹಣವನ್ನು ದುಂದು ವೆಚ್ಚವಾಗಿ ಹಣವನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಒಂದು ಸಿಂಪಲ್ ಆಗಿ ಒಂದು ಲೆಕ್ಕವನ್ನು ಹಾಕೋಣ. ಉದಾಹರಣೆಗೆ ಬೆಂಗಳೂರು ಪಟ್ಟಣದಲ್ಲಿರುವ ಸಭೆಗಳ ಬಾಡಿಗೆಯ ವೆಚ್ಚವನ್ನು ಸುಮ್ಮನೆ ಒಂದು ಪರಿಶೀಲನೆ ಮಾಡಿ ತಿಳಿದುಕೊಳ್ಳೋಣ. ಬೆಂಗಳೂರು ಪಟ್ಟಣದಲ್ಲಿ ಕನಿಷ್ಠ 1000 ಕ್ರೈಸ್ತ ಸಭೆ ಇವೆ ಎಂಬುದಾಗಿ ತಿಳಿದುಕೊಳ್ಳೋಣ. ಸರಿ, ಈ ಸಭೆಗಳ ಬಾಡಿಗೆ ಒಟ್ಟು ಮೊತ್ತವೆಷ್ಟು ಎಂಬುದಾಗಿ ನಾವು ಲೆಕ್ಕ ಹಾಕೋದಾದ್ರೆ ಸುಮಾರು 100 ವಿಶ್ವಾಸಿಗಳು ಸಭೆಯಾಗಿ ಕೂಡಿ ಬರುವ ದೇವಾಲಯಕ್ಕೆ ತಿಂಗಳಿಗೆ ಸುಮಾರು 25,000 ಎಂಬುದಾಗಿ ಹಾಕೋಣ ಅಲ್ವೇ. ತಿಂಗಳಿಗೆ 25,000 ಆದ್ರೆ ವರ್ಷಕ್ಕೆ 12 ತಿಂಗಳಿಗೆ ನಾವು ಲೆಕ್ಕ ಹಾಕೋದಾದ್ರೆ 25 ಇಂಟು 12 3 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. 3 ಲಕ್ಷ ರೂಪಾಯಿ ಬಾಡಿಗೆನೆ ಹೋಗುತ್ತೆ. ಹಾಗಾದ್ರೆ 1000 ಸಭೆಗಳಿಗೆ ಒಂದು ವರ್ಷದ ಬಾಡಿಗೆ ಎಷ್ಟು ಎಂಬುದನ್ನು ಲೆಕ್ಕ ಹಾಕಿದ್ರೆ 1000 ಇಂಟು 3 ಲಕ್ಷ ಒಟ್ಟಾರೆ ಮೊತ್ತ 30 ಕೋಟಿ ರೂಪಾಯಿ ಬರುತ್ತೆ ನನ್ನ ಸಹೋದರ ಸಹೋದರಿಯರೇ. ಸರಿ, ಬರೀ ಬೆಂಗಳೂರು ಪಟ್ಟಣದಲ್ಲಿರುವ ಸಭೆಗಳು ಅಂದರೆ ದೇವಾಲಯಗಳಿಗೋಸ್ಕರ ಬಾಡಿಗೆ ಮಾತ್ರವೇ ವರ್ಷಕ್ಕೆ ಸರಿಸುಮಾರು 30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಿವೆ. ಸರಿ, 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸುಮಾರು 500 ಪಟ್ಟಣಗಳು ಈ ಪ್ರಪಂಚದೆಲ್ಲೆಡೆ ಇದೆ. ಈಗ ಸುಮ್ಮನೆ 500 ಪಟ್ಟಣಗಳಲ್ಲಿ ಸಭೆಗಳು ಪಾವತಿಸುತ್ತಿರುವ ಒಂದು ವರ್ಷದ ಬಾಡಿಗೆ ಖರ್ಚು ಮಾತ್ರ ನಾವು ಲೆಕ್ಕ ಹಾಕೋದಾದ್ರೆ 500 ಇಂಟು 30 ಕೋಟಿಗಳು ಒಟ್ಟಾರೆ 15,000 ಕೋಟಿ ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಕ್ರೈಸ್ತರು ಸಭೆಯಾಗಿ ಬರೀ ವಾರ್ಷಿಕ ಬಾಡಿಗೆ ಅಂದ್ರೆ ಒಂದು ವರ್ಷಕ್ಕೆ ಮಾತ್ರ 15,000 ಕೋಟಿ ಖರ್ಚು ಮಾಡುವವರಾಗಿದ್ದಾರೆ. ಈ ರೀತಿಯಾಗಿ ದ್ವಂದ್ವತನ ಮಾಡುವುದನ್ನೇನಾ ಯೇಸು ಕ್ರಿಸ್ತರು ಬಯಸುವಂತದ್ದು? ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಉಪಯೋಗಿಸಿ ಸಂಕಟದಲ್ಲಿ ಬಿದ್ದಿರುವ ವಿಶ್ವಾಸಿಗಳನ್ನು, ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ಅವರಿಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಳ್ಳುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿಯಾಗಿದೆ. ಆಮೆನ್. ಕರ್ತನಾದ ಯೇಸುವಿನ ಸಂಕಲ್ಪವೇನೆಂದರೆ ಕಟ್ಟಡದ ಸಭೆಯ ಬಾಡಿಗೆ ಹಣವನ್ನು ವ್ಯರ್ಥ ಮಾಡದೆ ಆ ಹಣವನ್ನು ಉಪಯೋಗಿಸಿ ಬಡ ವಿಶ್ವಾಸಿಗಳನ್ನು ಪರಾಮರಿಸಿ ಮನೆ ಮನೆಗಳಲ್ಲಿ ಸಭೆಯಾಗಿ ಕೂಡಿ ಬಂದು ಕ್ರಿಯೆಗಳ ಮುಖಾಂತರ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕೆಂಬುದೇ. ಆಮೆನ್. ಸರಿ, ಇಂದಿನ ದಿನಗಳಲ್ಲಿ ಎಲ್ಲಾ ವಿಶ್ವಾಸಿಗಳು ಒಂದೇ ಸ್ಥಳದಲ್ಲಿ ಸಭೆಯಾಗಿ ಕೂಡಿ ಬರಬೇಕೆಂದು ಹೇಳುವುದಕ್ಕೆ ಕಾರಣವೇನು ಎಂಬುದಾಗಿ ನಾವು ನೋಡೋದಾದ್ರೆ ಸ್ವ ಇಚ್ಛೆ ಪ್ರಕಾರವಾಗಿ ನಡೆಯುವ ಲೋಭಿಗಳಾದ ಬೋಧಕರುಗಳಲ್ಲಿರುವ ಹಣದಾಸೆ, ಅಧಿಕಾರ, ಹೆಮ್ಮೆ ಮತ್ತು ಎಲ್ಲಾ ಆತ್ಮಗಳು ನನ್ನದೇ ಎಂಬ ಸ್ವಾರ್ಥ ಬುದ್ಧಿಯೇ ಕಾರಣ. ಆಮೆನ್. ಅವ್ರು ಹೇಳುವಂತದ್ದು ಇಷ್ಟು ವಿಶ್ವಾಸಿಗಳು ಒಂದೇ ಮನೆಯಲ್ಲಿ ಸಭೆಯಾಗಿ ಕೂಡಿ ಬರಲು ಹೇಗೆ ಸಾಧ್ಯವಾಗುತ್ತೆ ಬ್ರದರ್? ಅದರಿಂದ ನಾನು ಸುವಾರ್ಥ ಹೇಳಿರುವಂತದ್ದು ಇದು ನನ್ನ ಚರ್ಚು, ಅದಕ್ಕೋಸ್ಕರನೇ ಇದು ಎಲ್ಲ ನನ್ನ ಕುರಿಗಳು, ನನ್ನ ಆತ್ಮಗಳು ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುವವರಾಗಿರ್ತಾರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ಎಜೆಕಿಯೇಲ 18ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತೆ, 4ನೇ ವಚನ ಹೇಳುತ್ತದೆ, ಎಲ್ಲಾ ನರ ಪ್ರಾಣಿಗಳು ನನ್ನದೇ ಎಂಬುದಾಗಿ ಹೇಳುವಂತದ್ದಾಗಿರ್ತದೆ. ಸೊ ಕರ್ತನೆ ಹೇಳ್ತಾರೆ ಎಲ್ಲಾ ನರ ಪ್ರಾಣಿಗಳು ನನ್ನವೇ ಎಂಬುದಾಗಿ. ಆದರೆ ಇವತ್ತು ನಿಮಗೆ ಉಪದೇಶ ಮಾಡುತ್ತಿರುವಂತಹ ಸುಳ್ಳು ಬೋಧಕರು ಹೇಳುವಂತದ್ದು ಸತ್ಯನಾ? ನಮ್ಮ ಪಾಪಕ್ಕೋಸ್ಕರ, ಶಾಪಕ್ಕೋಸ್ಕರ 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದಂತ ಯೇಸು ಕ್ರಿಸ್ತರು ಹೇಳುವಂತದ್ದು ಸತ್ಯನಾ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ. ಆಮೆನ್. ಸರಿ, ಈ ಬೋಧಕರುಗಳು ಹೇಳುವ ರೀತಿಯಲ್ಲಿ ಅಂದ್ರೆ ಸುಳ್ಳಾದ ಉಪದೇಶಕರು ಹೇಳುವ ರೀತಿಯಲ್ಲಿ ಇದು ಒಂದು ನಮಗೆ ದೊಡ್ಡ ಕಟ್ಟಡ ಆಲಯ ಬೇಕು, ನಾವು ಎಲ್ಲಾ ವಿಶ್ವಾಸಿಗಳು ಒಟ್ಟಾಗಿ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಹೇಳುವಂತ ಈ ಸುಳ್ಳಾದ ಉಪದೇಶ ಮಾಡುವಂತ ಸಭೆಗಳು ದೇವರ ವಾಕ್ಯಕ್ಕೆ ವಿರೋಧವಾಗಿ ಉಪದೇಶ ಮಾಡುತ್ತಿದೆ ಎಂಬುದಾಗಿ ದೇವರ ವಾಕ್ಯವೇ ನಮಗೆ ತಿಳಿಸುವಂತದ್ದಾಗಿದೆ. ಹೇಗೆಂದರೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯ ಹೀಗೆ ಹೇಳ್ತದೆ, ಯಾಕಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ
ಅವರ ನಡುವೆ ನಾನು ಇದ್ದೇನೆ ಅಂದನು. ಆಮೆನ್. ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವಂತವರು ಇಬ್ಬರು ಅಥವಾ ಮೂವರು ಯೇಸುವಿನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇರುವೆನು ಎಂಬುದಾಗಿ ಯೇಸು ಕ್ರಿಸ್ತನೇ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಒಂದು ಸಭೆಯನ್ನು ಸ್ಥಾಪಿಸಲು 2 ಅಥವಾ 3 ಆತ್ಮಗಳಿದ್ದರೆ ಸಾಕು. ಬಹುತೇಕ ಸಂಖ್ಯೆಯಲ್ಲಿ ವಿಶ್ವಾಸಿಗಳು ಒಟ್ಟುಗೂಡಿಸಿದರೆ ಮಾತ್ರವೇ ಅದು ಸಭೆ ಎಂಬುದಾಗಿ ಬೋಧಿಸುವ ಬೋಧನೆಯು ಸುಳ್ಳಾದ ಬೋಧನೆಯಾಗಿದೆ. ನನ್ನ ಸಹೋದರ ಸಹೋದರರೇ, ಈಗ ನಿಮ್ಗೊಂದು ಆಲೋಚನೆ ಬರ್ಬೋದು, ಬ್ರದರ್ ದೇವರ ವಾಕ್ಯನೇ ಇದೆಯಲ್ವಾ, ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬಂದಿರ್ತಾರೋ ಅವ್ರು ನನ್ನ ಮಧ್ಯದಲ್ಲಿ ನಾ ಇರ್ತೇನೆ ಎಂಬುದಾಗಿ ದೇವರೇ ಹೇಳಿದ್ದಾರೆ. ಆದ್ರೆ ಮನೆಯಲ್ಲೇ ಯಾಕೆ ಬ್ರದರ್ ಸೇರ್ ಬರ್ಬೇಕು, ದೊಡ್ಡ ಕಟ್ಟಡದಲ್ಲಿ ಸೇರಿದ್ರೆ ಆಗಲ್ವಾ ಎಂಬುದಾಗಿ. ಸೊ ಸಭೆಯಾಗಿ ಕೂಡಿಕೊಳ್ಳುವುದು ಅಂದರೆ ಏನು ಎಂಬುದಕ್ಕೋಸ್ಕರ ಸಹ ನಾವು 3ನೇ ಭಾಗದಲ್ಲಿ ಹಾಕಿದ್ದೇವೆ. ಅದನ್ನು ಸಹ ನೋಡಿ ತಿಳಿದುಕೊಳ್ಳಿ. ಯಾಕಂದರೆ ಸಭೆ ಸೇರಿ ಹೋಗಿ ಹಾಡೇಳಿ ಚಪ್ಪಾಳೆ ತಟ್ಟಿ ಬರುವಂತದ್ದಲ್ಲ ನನ್ನ ಸಹೋದರ ಸಹೋದರರೇ. ಸಭೆಯಾಗಿ ಸೇರಿ ನಾವು ಏನು ಮಾಡಬೇಕು, ಯಾವ ರೀತಿ ಎಚ್ಚರಿಸ್ಕೋಬೇಕು, ಯಾವ ರೀತಿ ಸಹಾಯ ಮಾಡಬೇಕು, ಯಾವ ರೀತಿಯಾಗಿ ಕೊಡಬೇಕು, ಯಾವ ರೀತಿಯಾಗಿ ಬಲಪಡಿಸಬೇಕು, ಯಾವ ರೀತಿಯಾಗಿ ಉಪದೇಶ ಮಾಡಬೇಕು ಎಂಬುದಾಗಿ ಒಬ್ಬರಿಗೊಬ್ಬರು ಬಲಪಡಿಸಿ ನಡೆಸುವಂತದ್ದೇ ಸಭೆ ಎಂಬುದಾಗಿ ಹೇಳುವಂತದ್ದಾಗಿದೆ. ಮತ್ತು ಸಭೆಯನ್ನು ಹಿರಿಯರೇ ನಡೆಸಬೇಕು ಎಂಬುದಾಗಿ ಮುಂದಿನ ಭಾಗಗಳಲ್ಲಿ ನಾವು ಗಮನಿಸೋಣ. ಯಾಕಂದ್ರೆ ಇವತ್ತು ಅನೇಕ ಬೋಧಕರುಗಳು, ಒಬ್ಬ ಪಾಸ್ಟರ್ ಹಲವಾರು ದೇವಾಲಯಗಳನ್ನು ಕಟ್ಟಿಕೊಂಡು ಎಲ್ಲವನ್ನು ಒಬ್ಬನ ಕೈ ಕೆಳಗೆ ನಡೆಸುವಂತದ್ದಾಗಿದೆ. ಆದ್ರೆ ಆದಿ ಅಪೊಸ್ತಲರು ಒಂದು ಸಭೆಯನ್ನು ಹಲವಾರು ಶಿಷ್ಯರು ಸೇರಿ ನಡೆಸ್ತಾ ಇದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಸೊ ನಾವು ಮುಂದೆ ಬರೋ ಭಾಗದಲ್ಲಿ ನಾವು ನೋಡೋಣ. ಸರಿ, ಈಗ ಆತ್ಮಿಕ ಸಭೆ ಎಂದು ಕರೆಯಲ್ಪಡುತ್ತಿರುವ ಸಭೆಗಳು ಏಕೆ ಮುಚ್ಚಲ್ಪಟ್ಟಿದ್ದವು? ಕಳೆದ ವರ್ಷಗಳಲ್ಲಿ ಆತ್ಮಿಕ ಸಭೆ ಎಂದು ಕರೆಯಲ್ಪಡುತ್ತಿರುವಂತ ಈ ಕಟ್ಟಡ ಸಭೆಗಳು, ಸುಳ್ಳಾದ ಉಪದೇಶ ಮಾಡುವಂತ ಕಟ್ಟಡ ಸಭೆಗಳು ಏಕೆ ಮುಚ್ಚಲ್ಪಟ್ಟವು? ಏಕೆಂದರೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಆಮೆನ್. ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನ ದೇಹವಾಗಿರುವ ಸಭೆಯನ್ನು ಪಾತಾಳ ಲೋಕದ ಬಲಗಳು ಸೋಲಿಸಲಾರದು ಎಂದು ಕರ್ತನಾದ ಯೇಸು ಕ್ರಿಸ್ತನ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದಕ್ಕೆ ಅನುಸಾರವಾಗಿ ಯಾವುದೇ ಸಂದರ್ಭದಲ್ಲಿ ಆಗಲಿ ಯೇಸು ಕ್ರಿಸ್ತನ ನಿಜವಾದ ಸಭೆಗಳು ಎಂದಿಗೂ ಮುಚ್ಚಲ್ಪಡಬಾರದಾಗಿತ್ತು. ಆಮೆನ್. ಆದರೆ ತಮ್ಮ ಸಭೆಯೇ ಆತ್ಮಿಕ ಸಭೆಗಳೆಂದು ಹೇಳಿಕೊಳ್ಳುತ್ತಿದ್ದಂತಹ ಸಭೆಗಳು ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಏಕೆ ಮುಚ್ಚಲ್ಪಟ್ಟಿದ್ದವು? ಬ್ರದರ್, ಅದು ಸೈತಾನ ಬ್ರದರ್ ಕೊರೋನಾ ರೋಗನ ಕಳಿಸಿದ್ದು ಎಂಬುದಾಗಿ ಕೆಲವು ಜನ ಹೇಳ್ಬೋದು. ಮತ್ತು ಬ್ರದರ್ ಇಲ್ಲ ಬ್ರದರ್, ಶೋಧನೆಗೋಸ್ಕರ ದೇವರು ಕೊಟ್ಟಿದ್ದು ಬ್ರದರ್ ಎಂಬುದಾಗಿ ಹೇಳ್ಬೋದು. ಆದರೆ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ನಾವು ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯನ್ನು ಓದುವುದಾದರೆ, ಕರ್ತನು ಅಂಟು ರೋಗಗಳನ್ನು ಕಳುಹಿಸಿದ ಎಲ್ಲಾ ಸಂದರ್ಭಗಳಲ್ಲಿಯೂ ಪಾಪದ ದೆಸೆಯಿಂದ ಅವಿಧೇಯರಾದ ಜನರನ್ನು ನಾಶ ಮಾಡಲು ಮಾತ್ರವೇ ಎಂಬುದಾಗಿ ಕರ್ತನು ಅಂಟು ರೋಗಗಳನ್ನು ಕಳಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಆಮೆನ್. ಯಾಕಂದ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 20-22ನೇ ವಚನವನ್ನು, 2ನೇ ಸಾಮುವೇಲ 24ನೇ ಅಧ್ಯಾಯ 15ನೇ ವಚನವನ್ನು ನೀವು ಗಮನಿಸೋದಾದ್ರೆ, ಪಾಪದ ದೆಸೆಯಿಂದ ಅವಿಧೇಯರಾದಂತಹ ಜನರಿಗೆ ಅವರು ನಾಶನವನ್ನು ಬರಮಾಡುವಂತದ್ದು. ಸರಿ, ನೀವು ಪ್ರಪಂಚಾದ್ಯಂತ ಕೊರೋನಾ ಅಂಟು ರೋಗದಲ್ಲಿ ಮರಣಕ್ಕೆ ತುತ್ತಾದವರ ಅಂಕಿ ಅಂಶಗಳನ್ನು ಪರಿಶೀಲನೆ ಮಾಡಿದರೆ ಅದರಲ್ಲಿ ಹೆಚ್ಚಾಗಿ ಸಾವನ್ನಪ್ಪಿದವರು ಕ್ರೈಸ್ತರೇ ಎಂಬ ಸಂಗತಿಯನ್ನು ತಿಳಿದುಕೊಳ್ಳಬಹುದು. ಆದರೆ ಯೇಸು ಕ್ರಿಸ್ತನು ಹೇಳುವಂತದ್ದು, ನನ್ನ ದೇಹವಾಗಿರುವ ಸಭೆಯನ್ನು ಪಾತಾಳ ಲೋಕದ ಬಲವು ಸೋಲಿಸಲಾರದು ಎಂದು ಹೇಳಿದ ಕರ್ತನು ಸಭೆಯನ್ನು ಏಕೆ ಮುಚ್ಚಿಸಿದನು ಎಂಬುದನ್ನು ನೀವೇ ಆಲೋಚಿಸಬೇಕು. ಏಕೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಗೆ ವಿಧೇಯರಾಗದೆ ಭೋಗಿಗಳಾಗಿ ಹಣದಾಸೆಯಿಂದಲೂ ಸುಳ್ಳು ಬೋಧನೆಗಳಿಂದಲೂ ತುಂಬಿದ ಎಲ್ಲಾ ಸುಳ್ಳು ಸಭೆಗಳನ್ನು ಕರ್ತನೇ ಮುಚ್ಚಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ನನ್ನ ಸಹೋದರ ಸಹೋದರಿಯರೇ, ಇಡೀ ಪಾತಾಳ ಲೋಕದ ಜಗತ್ತು ಸೋಲಿಸಲಾರದ ಕರ್ತನಾದ ಯೇಸು ಕ್ರಿಸ್ತನ ನಿಜವಾದ ಸಭೆಯನ್ನು ಮುಚ್ಚಲು ಯಾವ ಅಂಟು ರೋಗದಿಂದಲೂ ಸಾಧ್ಯವಾಗಲಿಲ್ಲ. ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಸಂಕಲ್ಪದಂತೆ ಕಾರ್ಯನಿರ್ವಹಿಸಲ್ಪಡುತ್ತಿರುವ ಮನೆ ಸಭೆಗಳು ಎಲ್ಲಾ ಸಂದರ್ಭಗಳಲ್ಲಿಯೂ ಮುಚ್ಚಲ್ಪಡದೆ ಎಂದಿನಂತೆ ಮನೆಗಳಲ್ಲಿ ಸಭೆಯಾಗಿ ಕೂಡಿ ಕರ್ತನನ್ನು ಸೇವಿಸುತ್ತಿದ್ದರು. ಆಮೇನ್. ಪಾತಾಳ ಲೋಕದ ಬಲ
ಎಲ್ಲವೂ ಸೋಲಿಸಲಾರದ ಒಂದೇ ಒಂದು ಸಭೆ, ಅದುವೇ ಕರ್ತನಾದ ಯೇಸು ಕ್ರಿಸ್ತನ ದೇಹವಾಗಿರುವ ಮನೆ ಸಭೆ. ಆಮೆನ್. ಸರಿ, ಈಗ ಹಿರಿಯರುಗಳ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಲ್ಪಟ್ಟು ಒಂದೇ ಪಟ್ಟಣದಲ್ಲಿರುವ ನೀವು ಅನೇಕರಾಗಿದ್ದರೂ ಸತ್ಯವೇದದ ಪ್ರಕಾರ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಮನೆ ಮನೆಗಳಲ್ಲಿ ಸಭೆಯಾಗಿ ಕೂಡಿ ಕರ್ತನನ್ನು ಆರಾಧಿಸಬೇಕೆಂದು ಸತ್ಯವೇದವು ನಮಗೆ ಆಜ್ಞಾಪಿಸುತ್ತದೆ. ಆಮೇನ್. ಇಲ್ಲಿವರೆಗೂ ನಾವು ಗಮನಿಸಿದಂತದ್ದು ಸಭೆಯಾಗಿ ಮನೆ ಮನೆಗಳಲ್ಲಿ ಕೂಡಿ ಬರಬೇಕು ಎಂಬುದಾಗಿ ಈ ವಾಕ್ಯಗಳು ತಿಳಿದುಕೊಂಡವು. ಮತ್ತು ಸಭೆಯಾಗಿ ಸೇರಿ ಬರಲು 500 ಜನವೋ 1000 ಜನವೋ 2000 ಜನ ಅಗತ್ಯತೆ ಇಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ದೇವರ ವಾಕ್ಯವನ್ನು ಕೇಳುವಂತ ಜನರು 3 ಇದ್ರೂ ಪರವಾಗಿಲ್ಲ, 5 ಜನ ಇದ್ರೂ 10 ಜನ ಇದ್ರೂ ಪರವಾಗಿಲ್ಲ. ಆದರೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ಕೈಗೊಂಡು ನಡೆಯುವಂತ ಜನರು ಮನೆ ಮನೆಯಲ್ಲಿ ಸಭೆಯಾಗಿ ಸೇರಬೇಕು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಆಮೇನ್. ಸೊ ಈ ಭಾಗದಲ್ಲಿ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಇಲ್ಲಿವರೆಗೂ ಈ ವಾಕ್ಯದ ಅರ್ಥಗಳನ್ನು ಕಲಿಸುತ್ತಾ ಬರುತ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವ ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.